ಶುಕ್ರವಾರ ಅಷ್ಟೇ ಅಪ್ಪು ಅವರ ಅಪ್ಪು ಸಿನಿಮಾ ರಿಲೀಸ್ ಆಗಿರುವಂಥದ್ದು ದೇಶಾದ್ಯಂತನೇ ಹೇಳ್ಬೋದು ಬಹಳಷ್ಟು ಕ್ರೇಜ್ ಉಂಟು ಮಾಡಿರುವಂಥದ್ದು. ಜೊತೆಗೆ ಇವತ್ತು ಕೂಡ ವೀರೇಶ್ ಥಿಯೇಟರಲ್ಲಿ ಅಪ್ಪು ಸಿನಿಮಾ ಸಾಕಷ್ಟು ಅಭಿಮಾನಿಗಳು ನೋಡಿದರೆ, ಜೊತೆಗೆ ನಟಿ ರಮ್ಯ ಅವರು ಕೂಡ ನೋಡಿರುವಂಥದ್ದು. ಆ ಸಿನಿಮಾದ ಒಂದಷ್ಟು ತುಣುಕುಗಳಿರ್ಬೋದು, ಜೊತೆಗೆ ಅಭಿಪ್ರಾಯಗಳಿರ್ಬೋದು ಹಂಚ್ಕೊಳ್ಳಿ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಇವತ್ತು ಅಪ್ಪು ಸಿನಿಮಾ ರಿಲೀಸ್ಗೆ ನೀವು ಕೂಡ ಬಂದಿದ್ದೀರಾ, ಹೇಗೆ ಅನ್ಸುತ್ತೆ ಆ ಕ್ರೇಜ್ ನೋಡಿದ್ರೆ? ಓ ಮೈ ಗಾಡ್, ಕ್ರೇಜ್! ನನಗೆ 23 ವರ್ಷ ಹಿಂದೆ ನಾನು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನಾನು ಅಪ್ಪು ಸಿನಿಮಾ ನೋಡಿದಾಗ ಇವತ್ತು ನೋಡಿದಾಗ ನನಗೆ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್. ನನಗೆ ಈಗಲೂ ಜ್ಞಾಪಕ ಇದೆ, ತಾಲಿಬಾನ್ ಸಾಂಗ್ ಬಂದಾಗ ಥಿಯೇಟ್ರ್ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಫ್ಯಾನ್ಸ್ ಡಾನ್ಸ್ ಮಾಡ್ತಾಯಿದ್ರು. ಈಗಲೂ ಕೂಡ ಸೇಮ್ ಅದೇ. ಸೊ ಐ ಡೋಂಟ್ ನೋ ನಾನು 23 ಇಯರ್ಸ್ ಬ್ಯಾಕಲ್ಲಿ ಇದ್ದೀನೋ ಅಥವಾ ಇವತ್ತು 2025 ಇದ್ದೀನಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ಸ್ ಆಲ್ವೇಸ್ ನೈಸ್ ಟು ವಾಚ್ ವಿತ್ ದ ಫ್ಯಾನ್ಸ್, ಬಿಕಾಸ್ ಅವ್ರು ತರೋ ಒಂದು ಎನರ್ಜಿ, ಅವ್ರು ತೋರಿಸೋ ಒಂದು ಪ್ರೀತಿ. ಸೊ ಇಟ್ಸ್ ಗುಡ್. ಒಂದೊಂದು ಕಡೆ ಭಯ ಆಗುತ್ತೆ, ಬಟ್ ಒಂದೊಂದು ಕಡೆ ಯು ಆರ್ ಜಸ್ಟ್ ಲೈಕ್ ರಿಯಲಿ ಎಂಜಾಯಿಂಗ್ ಇಟ್. ಅಪ್ಪು ಸಿನಿಮಾ ಅಂತ ಬಂದಾಗ ಫ್ಯಾನ್ಸ್ಗಳು, ಆ ಹೀರೋ ಫ್ಯಾನ್ಸ್ಗಳು, ಈ ಹೀರೋಗಳ ಫ್ಯಾನ್ಸ್ ಅಂತಿರೋ ಎಲ್ಲ ಬರ್ತಾರೆ. ಈ ಸಂದರ್ಭದಲ್ಲಿ ಆ ಫ್ಯಾನ್ಸ್ಗಳ ಕ್ರೇಜ್ ನೋಡಿದಾಗ, ಅಂದರೆ ಅಪ್ಪುಗೆ ಅಂತಾನೆ ಅಪ್ಪು ಫ್ಯಾನ್ಸ್ ಅಂತಿರಲ್ಲ, ಎಲ್ಲ ಸಿನಿಮಾದ ಹೀರೋಗಳ ಫ್ಯಾನ್ಸ್ಗಳು ಬರ್ತಾರೆ, ಹೇಗೆ ಅನ್ಸುತ್ತೆ? ದಟ್ಸ್ ಗುಡ್. ನೋ, ವಿಚ್ ಅದರ್ ಹೀರೋ ಹ್ಯಾಸ್ ದಿಸ್? ಟೆಲ್ ಮಿ. ಯಾಕಂದರೆ ಕೆಲವು ಯಾರನ್ನ ಇಷ್ಟಪಡ್ತಾರೆ ಅವ್ರ ಸಿನಿಮಾ ಮಾತ್ರ ನೋಡೋಕೆ ಹೋಗ್ತಾರೆ, ಬಟ್ ಅಪ್ಪು ಅಂದರೆ ಎಲ್ಲ ಹೀರೋ ಫ್ಯಾನ್ಸ್ ಬರ್ತಾರೆ. ದಟ್ ಇಸ್ ಹಿಸ್ ಲೆಗಸಿ. ಅಪ್ಪು ಸಿನಿಮಾ ಬಹಳಷ್ಟು ಹಿಟ್ ಆಗಿತ್ತು, ಅದಾದ ನಂತರ ಅಭಿ ಸಿನಿಮಾಗೆ ಕಾಲ್ಫಾರ್ಮ್ ಬರುತ್ತೆ ನಿಮಗೆ. ಈ ಸಂದರ್ಭದಲ್ಲಿ ಅಪ್ಪು ಅವರ ಯಾವ ನಂಬಿಕೆ ಮೇಲೆ, ಜೊತೆಗೆ ರಾಜ್ಕುಮಾರ್ ಅವರ ಮಗ ಅಂತ ಒಪ್ಕೊಂಡ್ರ ಅಥವಾ ಆ ಕ್ರೇಜ್ಗೆ ಒಪ್ಕೊಂಡಿದ್ದೆ? ನಾನು ಅಪ್ಪು ಸಿನಿಮಾ ನೋಡಿದಾಗಲೇ ಐ ಬಿಕೇಮ್ ಎನ್ ಅಪ್ಪು ಫ್ಯಾನ್. ಸೊ ಅಭಿ ಸಿನಿಮಾಗೆ ನಾನು ಅಪ್ಪುಗೆ ಆಡಿಷನ್ ಮಾಡಿದಾಗ ನಾನು ಅಭಿ ಕರೆದಿದ್ರು. ಮತ್ತೆ ನಾನು ಹೇಳಿದೆ ನಾನು ಆಡಿಷನ್ ಮಾಡಲ್ಲ, ನೀವು ಸಿನಿಮಾಗೆ ಹಾಕೊಳ್ಳಿ ಅಂತ. ಸೊ ದೆನ್ ದೇ ಟುಕ್ ಮೀ ಫಾರ್ ದ ಫಿಲ್ಮ್ ಆ್ಯಂಡ್ ಐ ಡಿಡ್ ಇಟ್ ಫಾರ್ ಸೋ ಮೆನಿ ರೀಸನ್ಸ್. ಒಂದು ರಾಜ್ಕುಮಾರ್ ಅವ್ರ ಬ್ಯಾನರು, ಮತ್ತು ನಮ್ಮ ಅಪ್ಪು ಅವ್ರ ಜೊತೆ ಇನ್ನೊಂದು ಅವಕಾಶ, ಆ್ಯಂಡ್ ರಾಘವೇಂದ್ರ ರಾಜ್ಕುಮಾರ್ ಅವರು ಹಿ ವಾಸ್ ಬಿಗ್ ಸಪೋರ್ಟ್ ಫಾರ್ ಮೀ ಟು ಡೂ ದಿಸ್ ಫಿಲ್ಮ್. ಸೊ ತುಂಬ ಕಾರಣಗಳಿತ್ತು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಡೂ ದ ಫಿಲ್ಮ್. ಶೂಟಿಂಗ್ ಟೈಮಲ್ಲಿ ಎಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಹೊಂದಾಣಿಕೆ, ಅಂದರೆ ಒಂದಷ್ಟು ಸಹನಟಿಗಳು? ಆಡಿಷನ್ ಮಾಡಿದ್ವಲ್ಲ ಅಪ್ಪು ಸಿನಿಮಾಗೆ, ಅವತ್ತಿಂದನೇ ದ ಕೆಮಿಸ್ಟ್ರಿ ವಾಸ್ ಸೋ ಗುಡ್ ಆ್ಯಂಡ್ ವಿ ಹಿಟ್ ಇಟ್ ಆಫ್ ಸೋ ವೆಲ್. ವಿ ಬಿಕೇಮ್ ರಿಯಲಿ ಗುಡ್ ಫ್ರೆಂಡ್ಸ್. ಬಿಕಾಸ್ ಅಪ್ಪು ಒಂದು ಕ್ವಾಲಿಟಿ ಏನಂದರೆ, ಯಾರೇ ಆಗಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಲಿ, ಯಾರೇ ಆಗಿರಲಿ, ಹಿ ಈಸ್ ವೆರಿ ಫ್ರೆಂಡ್ಲಿ. ಅಂದರೆ ಒಂದು ವೆರಿ ಈಸಿಯಾಗಿ ಯು ಕ್ಯಾನ್ ಗೆಟ್ ಲಾಂಗ್ ವಿತ್ ಹಿಮ್. ಸೊ ಆ ಒಂದು ನೇಚರಿಂದ ಇಟ್ ವಾಸ್ ವೆರಿ ಈಸಿ ಟು ಗೆಟ್ ಲಾಂಗ್ ವಿತ್ ಅಪ್ಪು. ಇವತ್ತು ಈ ಕ್ರೇಜ್ ನೋಡಿದಾಗ ನಿಮ್ಮ ಜೊತೆ ನಟಿಸಿದಂಥ ಯಾವುದಾದ್ರೂ ಒಂದು ಸಿನಿಮಾ, ಅಭಿ ಇರ್ಬೋದು, ಅರಸು ಇರ್ಬೋದು, ಏನಾದ್ರು ರಿಲೀಸ್ ಆಗಬೇಕು? ಆಕಾಶ್ ರಿಲೀಸ್ ಆಗಬೇಕು. ಮೇಡಮ್, ಇವತ್ತಿನ ಥಿಯೇಟರ್ಗಳ ಸಮಸ್ಯೆಗಳು ನೋಡಿದಾಗ ಅಪ್ಪು ಏನಾದರೂ ಇದ್ದು ಸಿನಿಮಾ ಮಾಡಿದ್ಯಾ ಆದಲ್ಲಿ ಆ ಥಿಯೇಟರ್ಗಳಿಗೆ ಇವತ್ತು ಬೆಳಕಾಗ್ತಿತ್ತು ಎಷ್ಟೋ ಒಂದು ಕಡೆ? 100%. ಬಿಕಾಸ್ ಅಪ್ಪು ನೋಡಿ, ಇವಾಗ ಎಷ್ಟೋ ಹೊಸ ಸಿನಿಮಾಗಳು ರಿಲೀಸ್ ಆದ್ರೂ ಜನ ಹೋಗಲ್ಲ ಥಿಯೇಟರ್ಗೆ ನೋಡೋಕ್ಕೆ. ಬಟ್ ಅಪ್ಪು ಸಿನಿಮಾ ಇವಾಗ ರಿಲೀಸ್ ಆಗಿದ್ದಕ್ಕೆ ಥಿಯೇಟರ್ ಫುಲ್ ಆಗ್ತಾ ಇದೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಅಪ್ಪು ಅವ್ರು ಇದ್ದಿದ್ರೆ ಈ ತರ ಒಂದು ಸಿಚುವೇಶನ್ ಬರ್ತಾ ಇಲ್ಲ. ಬಟ್ ಹಾಗಂತ ಕನ್ನಡ ಇಂಡಸ್ಟ್ರಿನ ಇಂಪ್ರೂವ್ ಮಾಡ್ಬೇಕಂದ್ರೆ ಕಾಂಟೆಂಟ್ ಪ್ರಶ್ನೆ ಮೇಡಮ್, ತುಂಬಾ ಮಿಸ್ ಮಾಡ್ಕೊತೀನಿ ಅಪ್ಪು. ಇವಿಷ್ಟು ನಟಿ ರಮ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಂಜು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು.